स्वागत है आपका बी न्यूज नेशन में। मैं हूं आबिद हुसैन शेख। हिंदू संगठनों को बदनाम किया जा रहा है, राम सेना का आरोप। माध्यम और जांच विभाग सनातन संस्था पर झूठे आरोप लगाकर बदनाम कर रही है, जबकि मालेगांव ब्लास्ट, पाकिस्तान ध्वज, अन्य कोई भी केस में अब तक अपराध साबित नहीं हुआ है। फिर भी हिंदू संगठनों को और उसके कार्यकर्ता संस्थाओं को निशाना बनाया जा रहा है, जिसके विरोध में कल 1 सितंबर बीजापुर के सिद्धेश्वर देवस्थान में 11 बजे विशाल विरोध सभा का आयोजन किया जाएगा। इसकी जानकारी प्रेस मीट में जिला संचालक नीलकंठ कंदगल ने दी। हिंदू संघटನೆಗಳ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುತ್ತಿರುವಂತಹ ಉದ್ದೇಶ ವಿಶ್ವ ಯುವ ಪರಿಕಲ್ಪನೆ ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಈ ಒಂದು ವಿವಿಧ ಹಿಂದೂ ಸಂಘಟನೆಗಳು ಸೇರಿ ವಿವಿಧ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ನಡೆಸುತ್ತಿರುವಂತಹ ಉದ್ದೇಶ ಇವತ್ತು ಆದರ್ಶ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಹಿಂದೂ ಸಮಾಜದ ಧರ್ಮ ಪ್ರಸಾರ ಹಾಗೂ ಆಧ್ಯಾತ್ಮಿಕ ತಳಹದಿಯಲ್ಲಿ ಆಧ್ಯಾತ್ಮಿಕ ನೆಲಗಟ್ಟಿನಲ್ಲಿ ಕಾರ್ಯವನ್ನು ಮಾಡುತ್ತಿರುವಂಥ ಸನಾತನ ಸಂಸ್ಥೆ ಕಳೆದ 25 ವರ್ಷಗಳಿಂದ ನಿರಂತರ ದೇಶ ರಾಷ್ಟ್ರ ಧರ್ಮದ ಕಾರ್ಯದಲ್ಲಿ ತನ್ನನ್ನು ತಾನು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ತೊಡಗಿಸಿಕೊಂಡಿದೆ. ಅಂಥ ಒಂದು ಸನಾತನ ಸಂಸ್ಥೆಯ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ, ಆ ಸಂಘಟನೆಯ ತೇಜೋವಧೆ, ಆ ಸಂಘಟನೆಯನ್ನು ನಿರ್ಬಂಧ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ನಡೆದಿದೆ. ದೇಶದ ಯಾವುದೇ ಭಾಗದಲ್ಲಿ ಎಡಪಂಥೀಯರ ಪ್ರಗತಿಪರ ಬುದ್ಧಿಜೀವಿಗಳಂತೇನು ಹೇಳ್ಕೊಳ್ತಾರೆ, ಅವರ ಕೊಲೆಗಳಾದರೆ, ಹತ್ಯೆಗಳಾದರೆ, ಇನ್ನೇನಾದರೂ ಅನಾಹುತಗಳಾದರೆ ಅವರೆಲ್ಲರ ಸಾವಿಗೆ ಸನಾತನ ಸಂಸ್ಥೆಯೇ ಕಾರಣ ಅಥವಾ ಹಿಂದೂ ಸಂಘಟನೆಗಳೇ ಕಾರಣ ಅನ್ನುವಂಥ ಒಂದು ಅವರು ಮೊದಲೇ ಹೇಳಿದಂತೆ ನಿರ್ಧಾರ ಮಾಡಿದಂತೆ ಒಂದು ಯಾವುದೇ ತನಿಖೆ ಸಂಸ್ಥೆಯ ಮುಖಾಂತರ ಬೇರೆ ಬೇರೆ ತಮ್ಮದೇ ಆದಂಥ ಮಾಧ್ಯಮಗಳ ಮೂಲಕನೂ ಕೆಲವೊಂದು ತಮ್ಮದೇ ಆದಂಥ ಮಾಧ್ಯಮಗಳನ್ನು ಈ ಎಡಪಂಥೀಯರು ಹೊಂದಿದ್ದಾರೆ, ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮುನ್ನಡೆಸ್ತಾ ಇದ್ದೀವಿ. ಈ ಸನಾತನ ಸಂಸ್ಥೆ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಎಂತೆಂಥ ಶ್ರೇಷ್ಠ ಸೇವೆ ಮತ್ತು ಕಾರ್ಯಗಳನ್ನು ಮಾಡ್ತಾ ಇದೆ. ಅದು ಯಾವುದು ಇವರ ಕಣ್ಣಿಗೆ ಬೀಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರ ಕಣ್ಣಿಗೆ ಬೀಳಲ್ಲ. ಆದರೆ ಯಾವುದೋ ಒಂದು ಘಟನೆಯಲ್ಲಿ ಇಲ್ಲದ ಭಯೋತ್ಪಾದನೆಯನ್ನ, ಕೇಸರಿ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಎನ್ನುವ ಹಣೆಪಟ್ಟಿಯನ್ನ ಹಿಂದೂ ಸಮಾಜಕ್ಕೆ ಅಂಟಿಸಲು ಹೊರಗಡೆ ಬಂದಿದ್ದಾರೆ. ಮಹಾರಾಷ್ಟ್ರದ ಪ್ರಗತಿಪರ ಬುದ್ಧಿಜೀವಿಗಳ ಕೊಲೆಯಲ್ಲಿ ಸನಾತನ ಸಂಸ್ಥೆಯ ಸಾಧಕರನ್ನ ಅರೆಸ್ಟ್ ಮಾಡಿದರು, ಅಲ್ಲಿ ನಿರ್ದೋಷಿಗಳಾಗಿ ಹೊರಗಡೆ ಬಂದಿದ್ದಾರೆ. ವಿಜಯಪುರದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಂತೇಳಿ ಪಾಕಿಸ್ತಾನ ಧ್ವಜವನ್ನು ಹಾರಿಸಿದ್ರು ಅಂತ ಹೇಳಿ ಆರೋಪವನ್ನು ಹೊರಿಸಿದ್ರು. 6 ವರ್ಷಗಳ ಕಾಲ ನಿರಂತರವಾಗಿ ಅವರಿಗೆ ತೊಂದರೆ ಆಯಿತು, ನಿರ್ದೋಷಿಯಾಗಿ ಹೊರಗಡೆ ಬಂದರು. ಈಗ ಗೌರಿ ಹತ್ಯೆ ಪ್ರಕರಣದಲ್ಲಿ ನಿರಂತರವಾಗಿ ಎಲ್ಲ ಹಿಂದೂ ಸಂಘಟನೆಗಳನ್ನು ಇದರಲ್ಲಿ ಸೇರಿಸ್ತಾ ಇದೆ. ಆದರೆ ತನಿಖಾ ಸಂಸ್ಥೆ ಇನ್ನೂವರೆಗೂ ಮತ್ತು ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದುವರೆಗೂ ಸಿಕ್ಕ ಆರೋಪಿಗಳು ಮತ್ತು ಇದರಲ್ಲಿ ಯಾವುದೇ ಒಂದು ಸಂಘಟನೆಯವರು ಮತ್ತು ಸಂಘಟನೆಯೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದೆ ಎಂದು ಇನ್ನೂ ತನಿಖೆಯಲ್ಲಿ ಸಾಬೀತಾಗಿಲ್ಲ ಅಂತ ಈ ರಾಜ್ಯದ ಗೃಹ ಮಂತ್ರಿಯೇ ಅವರೇ ಹೇಳಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವರು ಇದರಲ್ಲಿ ಸನಾತನ ಸಂಸ್ಥೆಯವರೇ ಪಾತ್ರ ಇದೆ, ಶ್ರೀರಾಮ ಸೇನೆಯ ಪಾತ್ರ ಇದೆ, ಸಂಘ ಪರಿವಾರದ ಪಾತ್ರ ಇದೆ ಅಂತ ಕೆಲವರು ಬೊಬ್ಬೆ ಹೊಡಿತಾ ಇದ್ದಾರೆ. ಪ್ರತಿನಿತ್ಯ ಕಾರ್ಯವನ್ನು ಮಾಡ್ತಾ ಇರುವಂತ ನಮ್ಮೆಲ್ಲ ಹಿಂದೂ ಸಂಘಟನೆಗಳ ಮೇಲೆ
ನಿರಂತರವಾಗಿ ಈ ರೀತಿ ಆಪಾದನೆಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದು ಕೋರ್ಟಿನ ಮುಖಾಂತರ ನಿರ್ದೋಷಿ ಆಗ್ತಾ ಇದ್ದೀವಿ, ಹೊರಗಡೆ ಬರ್ತಾ ಇದ್ದೀವಿ, ಸತ್ಯಕ್ಕೆ ಜಯ ದೊರಕ್ತಾ ಇದೆ. ಆದರೆ ಎಲ್ಲೋ ಒಂದ್ ಕಡೆ ಏನ್ ನೋವಾಗ್ತಾ ಇದೆ, ಏನ್ ಚುಚ್ತಾ ಇದೆ ಒಳಗಡೆ ಅಂದ್ರೆ, ಇದುವರೆಗೂ ಯಾವುದೇ ಪ್ರಕರಣದಲ್ಲಿ ಹಿಂದೂ ಸಂಘಟನೆಯ ಪಾತ್ರ ಸಾಬೀತಾಗದೇ ಇದ್ರೂ ಕೂಡ ನಿರಂತರವಾಗಿ ಮತ್ತೆ 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 ಇಲ್ಲದ ಹಿಂದೂ ಭಯೋತ್ಪಾದನೆಯನ್ನ ಹಠವಾಗಿ ಸಾಬೀತುಪಡಿಸಲೇ ಒಂದು ಕಾಣದ ಕೈ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ಮಾಡ್ತಾನೆ ಬಂದಿದೆ. ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆಲ್ಲ ಈ ರೀತಿ ಏನು ಸಂಘಟನೆಯ ತೇಜೋವಧಿ ಮಾನಹಾನಿಯನ್ನ ಮಾಡಿದ್ದಾರೆ, ಅವರಿಗೆ ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಅವರ ವಿರುದ್ಧ ಎಲ್ಲ ರೀತಿಯ ಕಾನೂನಿನ ಕ್ರಮ ಮತ್ತು ಎಲ್ಲ ರೀತಿಯ ಕ್ರಮವನ್ನು ಜರುಗಿಸುವುದಕ್ಕೆ ನಾವೆಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿದ್ದೀವಿ. ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ. ಈ ಸನಾತನ ಸಂಸ್ಥೆಯ ಮೇಲೇನು ಸುಳ್ಳು ಆಪಾದನೆಯನ್ನು ಹೊರಿಸಿದ್ದಾರೆ, ಇದನ್ನ ವಿರೋಧಿಸಿ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಹಿಂದೂ ಪರ ಸಂಘಟನೆಗಳಿಂದ ನಾಳೆ 1ನೇ ತಾರೀಕಿಗೆ ಸಿದ್ದೇಶ್ವರ ದೇವಸ್ಥಾನದ ಮುಂದೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಎಡಪಂಥೀಯರು, ಪ್ರಗತಿಪರ ಬುದ್ಧಿಜೀವಿಗಳಾಗಿರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರಾಗಿರ್ಬೋದು, ಕೆಲವು ಆ ಎಡಪಂಥೀಯ ವಿಚಾರದ ಮಾಧ್ಯಮದವರಿದ್ದಾರೆ, ಅವರು ಕೂಡ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸುಳ್ಳುಗಳನ್ನು ನಿರಂತರವಾಗಿ ಪ್ರಸಾರ ಮಾಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಗಳು. ಅವ್ರ ಮೇಲೇನೂ ಕಾನೂನಿನ ಕ್ರಮ ಜರುಗಿಸ್ತೇವೆ. ಸುಮಾರು ಒಂದು 8 ಮಾಧ್ಯಮಗಳಿದ್ದಾವೆ, ರಾಷ್ಟ್ರೀಯ ಮಾಧ್ಯಮಗಳು. ಅವರಿಗೆ ಮತ್ತು ಎಡಪಂಥೀಯ ಒಂದು 15 ಜನ ಎಡಪಂಥೀಯ ಬುದ್ಧಿಜೀವಿಗಳು ನಿರಂತರವಾಗಿ ಧರ್ಮ ನಿಂದನೆ ಮತ್ತು ಸಂಘಟನೆಯ ಮೇಲೆ ನಿಂದನೆಯನ್ನ ಪ್ರತಿನಿತ್ಯ ಅವರಿಗೆ ಹಿಂದೂ ಸಂಘಟನೆ, ಹಿಂದೂ ಸಮಾಜದ ನಿಂದನೆಯನ್ನ ಮಾಡದೇ ಇದ್ರೆ ಅವರು ಉಂಡಂತ ಅನ್ನ ಕರಗೋದಿಲ್ಲ. ಅವತ್ತು ಅಂತ ಜನ ಇದ್ದಾರೆ, ಅವರ ಮೇಲೇನೂ ಕ್ರಮ ಜರುಗಿಸ್ತೀವಿ. ಮುಖ್ಯವಾಗಿ ಪರಶುರಾಮ್ ವಾಗ್ಮೋರೆಯನ್ನ ಮತ್ತು ಮನೋಹರ ಎಡವೆ ಮತ್ತು ಎಲ್ಲ ಈ ಸಂಬಂಧಪಟ್ಟಾಗೆ ಅವರು ವಿಜಯಪುರವನ್ನ ಕೇಂದ್ರವಾಗಿಸಿಕೊಂಡಿದ್ದಾರೆ. ಹಾಗೆ ಇಡೀ ರಾಜ್ಯಾದ್ಯಂತನೂ ಎಲ್ಲ ಜಿಲ್ಲೆಗಳಲ್ಲಿಯೂ ಇರುವಂತ ಹಿಂದೂ ಪರ ಯುವಕರನ್ನ, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿರತಕ್ಕಂಥ ಹಿಂದೂ ಯುವಕರನ್ನ ಮತ್ತು ಹಿಂದೂ ಪರವಾಗಿ ವಿಚಾರವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ. ಅವರಿಗೆಲ್ಲ ಬರೋದಕ್ಕೆ ತಿಳಿಸಿದ್ದೀವಿ. ಬರ್ಬೋದು ಅಥವಾ ಅವರು ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಬರಲೇಬೇಕು ಕಡ್ಡಾಯವಾಗಿ ಅಂತೇನಿಲ್ಲ. ನಾವೆಲ್ಲ ಹಿಂದೂ ಸಂಘಟನೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಅವರು ಭಾಗವಹಿಸಬಹುದು. ಎಲ್ಲ ಮಾಧ್ಯಮಗಳನ್ನ ಹೇಳ್ತಾ ಇಲ್ಲ, ಮಾಧ್ಯಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಏನು ಸಮಾಜದ ಏನು ತಾವೇ ಎಲ್ಲರೂ ಆ ಸಂದರ್ಭದಲ್ಲಿ ಇದ್ರಿ. ನಾನು ಆ ನಂತರ ಬಂದೆ, ತಮಗೆಲ್ಲ ಗೊತ್ತಿರುವಂತದ್ದು ಆ ಘಟನೆ ನಡೆದ ಮೇಲೆ ಬಂದೆ. ನಾನು ಅವ್ರ ಮನೆಯವರಿಗೆ ನಾನು ತಿಳಿಸಿ ಹೇಳಿದೆ, ಮಾಧ್ಯಮದವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ, ನಿಮ್ಮ ಮಗನಿಗೆ ಅವರು ಏನು ತೊಂದರೆ ಕೊಟ್ಟಿಲ್ಲ, ಅವ್ರ ಮೇಲೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ನಾನು ಅವ್ರಿಗೆ ಕೇಳ್ಕೊಂಡಾಗ ಅವರು ಕ್ಷಮೆನೂ ಕೇಳ್ಕೊಂಡಿದ್ದಾರೆ. ಮತ್ತೆ ನನ್ನ ಎದುರುಗಡೆ ಆಮೇಲೆ ಮತ್ತೇನಂದ್ರೆ ಅವರು ಮಾನಸಿಕವಾಗಿ ಮಗನ ದುಃಖ ಇದರಲ್ಲಿ ಮಾನಸಿಕವಾಗಿ ನೊಂದಿದ್ದಾರೆ. ಆ ಸಂದರ್ಭದಲ್ಲಿ ಏನಾದರೂ ಅಜಾಗರೂಕತೆಯಿಂದ ಆ ರೀತಿ ಘಟನೆ ನಡೆದಿರಬಹುದು. ಅದೇನು ವ್ಯವಸ್ಥಿತವಾಗಿ ಅವ್ರ ಮೇಲೆ ಮಾಡಲೇಬೇಕಂತೇಳಿ ತಯಾರಿಯಿಂದ ಮಾಡಿದ್ದಲ್ಲ, ಏನೋ ಒಂದು ನೋವಿನಲ್ಲಿ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ. और खबरों के लिए देखते रहिए बी न्यूज नेशन. ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಷಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर
बेल आइकॉन को दबाने पर आप लेटेस्ट न्यूज़ों को देख सकते हैं।